ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಾಯ್, ಗುಡ್ ಮಾರ್ನಿಂಗ್. ಹೀಗಿದ್ರ ಬನ್ನಿ ಬನ್ನಿ. ಬಾಮ್ಮ ಅಮೃತ, ಒಳಗಡೆ ನೀರಿದೆ, ಹೋಗಿ ಸ್ನಾನ ಮಾಡು. ಅಯ್ಯರಿ, ಹಲ್ ಕಿತ್ತೋಗೋರ್ಗು ಉಜ್ತಿರಲ್ರಿ. ಕ್ಲೀನ್ ಆಗತ್ ಬೇಡವಾ? ಏನು ಬಾಗಿಲು ನೋಡ್ತಿದ್ಯಾ? ಆ ಬಾಗ್ಲನ್ನ ನಾವೇ ಇಟ್ಕೋಬೇಕು. ನೀನು ಹೋಗಿ ಸ್ನಾನ ಮಾಡು. ಏನಮ್ಮ ತಣ್ಣೀರಂತ ಯೋಚನೆ ಮಾಡ್ತಿದ್ಯಾ? ಪೂಜೆಗೆ ತಣ್ಣೀರೇ ಸ್ನಾನ ಮಾಡ್ಬೇಕು. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ತಣ್ಣೀರಂತ ಯೋಚನೆ ಮಾಡ್ತಿದ್ದಾಳ ಅದಕ್ಕೆ. ಅಮೃತ, ಇವತ್ತು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಲ್ವಾ? ಹಾಗಾಗಿ ಇವತ್ತು ನೀನು ತಣ್ಣೀರ್ ಸ್ನಾನ ಮಾಡ್ಕೊಂಡು ದೇವರಿಗೆ ನೈವೇದ್ಯ ಮಾಡ್ಬೇಕು. ಅದೇ ಶ್ರೇಯಸ್ಸು. ಏನಾಯ್ತಮ್ಮ? ನನ್ ಸೋಪು ಶಾಂಪೂ ರೂಮಲ್ಲಿದೆ. ಅಯ್ಯ, ಅಲ್ಲೇ ಶೀಗೆಕಾಯಿ ಪುಡಿ ಕಡಲೆ ಹಿಟ್ಟಿದೆ, ಅದನ್ನೇ ಹಚ್ಕೊಂಡು ಸ್ನಾನ ಮಾಡು. ಇನ್ಮೇಲೆ ಇದೇ ಅಭ್ಯಾಸ ಮಾಡ್ಕೋಬೇಕು. ನಡಿ ನಡಿ, ನೀ ಸ್ನಾನ ಮಾಡಿ ನಡಿ, ನನ್ ಬಾಗ್ಲ ಹಾಕ್ತೀನಿ. ಅಮ್ಮ ಅಮ್ಮ ಅಮ್ಮ, ಅಮೃತ ಅವರಲ್ಲಿ ಅವಾಗಿಂದ ಹುಡುಕ್ತಾ ಇದೀನಿ. ಅವಳು ಸ್ನಾನಕ್ಕೆ ಹೋಗಿದ್ದಾಳೆ ಕಣ. ಸ್ನಾನಕ್ಕೆ ಹೋದ್ರಾ? ಅಯ್ಯೋ, ನೀರ್ ಬೇರೆ ತಣ್ಣಗಿತ್ತು. ಈಗ ತಾನು ಒಲೆ ಉರಿ ಹಾಕಿದೀನಿ. ಅಯ್ಯ, ಒಂದಿನ ತಣ್ಣೀರ್ ಸ್ನಾನ ಮಾಡಿದ್ರೆ ಏನೂ ಆಗಲ್ಲ. ಮದ್ವೆ ಆಗಿ ಒಂದಿನ ಆಗಿದೆ, ಆಗ್ಲೇ ಹೆಂಡತಿ ಸೇವೆ ಮಾಡಕ್ ಬಂದ್ಬಿಟ್ಟ. ಅಮೃತ ಅವ್ರಿಗೇನಾಯ್ತು? ಅಯ್ಯೋ, ಏನು ಇಲ್ಲ ಸಂಜೀವ, ಶೀಗೆಕಾಯಿ ಪುಡಿ ಘಾಟಿಗೆ ಸೀನ್ತಾ ಇರ್ಬೇಕು. ಸೀಗೆಕಾಯಿ ಪುಡಿನಾ? ಸೀಗೆಕಾಯಿ ಪುಡಿ. ಸಂಜೀವ, ನೀನ್ ಹೋಗಪ್ಪ. ಅವಳು ಬರ್ತಾಳೆ ಕಣ, ನೀನ್ ಹೋಗು. ಅಯ್ಯೋ, ನಡಿಯಪ್ಪ. ಹೋಗು ಸಂಜೀವ. ಲೋ ಸಂಜೀವ, ಬಾಗ್ಲೇನ್ ಬೀಳಲ್ಲ. ಎಲ್ರು ಹೀಗೆ ತಾನೇ ಸ್ನಾನ ಮಾಡೋದು. ನಡಿ ನಡಿ. ಬನ್ನಿ ಅದಕ್ಕೆ ಹೋಗೋಣ. ರಂಗೋಲಿ ನೋಡ್ತಾ ಇದ್ದೀರಾ? ನಾನ್ ಬಿಟ್ಟಿದ್ದಲ್ಲ, ನಮ್ಮ ಮನೆಯೊಳಗೆ ಇದ್ದಾಳಲ್ಲ, ಅವ್ರ ಕೈಲಿ ಬಿಡ್ಸಿದ್ದು. ಇದಕ್ಕೇನು ಕಡಿಮೆ ಇಲ್ಲ. ಬರೀ ಶಲ್ಯ ಹಾಕೊಂಡು ಪೋಸ್ ಕೊಡೋದಷ್ಟೇ ಅಲ್ಲ, ಬಂದವ್ರನ್ನೆಲ್ಲ ವಿಚಾರಿಸ್ಕೊಳ್ಳಿ ಸರಿಯಾಗಿ. ಏನ್ ದೊಡ್ಡ ಪ್ಯಾಲೇಸ್ ಇದು? ಏನಂದ್ರೆ? ಏನಿಲ್ಲ, ವಿಚಾರಿಸ್ಕೊಳಕ್ ಯಾರು ಬಂದಿಲ್ವಲ್ಲ ಅಂದೆ. ಅಮೃತ, ಏನಮ್ಮ ನಿಮ್ ಮನೆಯವ್ರು ಇನ್ನೂ ಬಂದಿಲ್ಲ ಅಂತ ನೋಡ್ತಿದ್ಯಾ? ಅಮೃತ ಅವ್ರೆ, ನಿಮ್ ಮನೆಯವ್ರು ಹೊರಟಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಅಮೃತ, ಬಾಮ್ಮ, ಪ್ರಸಾದ ತಯಾರು ಮಾಡುವಂತೆ. ನಾನಾ? ಬನ್ನಿ, ನಾನು ಹೆಲ್ಪ್ ಮಾಡ್ತೀನಿ. ಅಯ್ಯೋ, ನೀನ್ ಇರು ಸಂಜೀವ, ಎಲ್ಲದಕ್ಕೂ ನೀನೇ ಹೋಗ್ಬಿಟ್ರೆ ಅವಳು ಒಂದ್ ಸ್ವಲ್ಪ ಏನಾದ್ರು ಕಲ್ತ್ಕೊಳ್ಳಿ ಇರು. ಅವ್ರಿಗೆಲ್ಲ ಬರಲ್ಲ.
ನಾನು ಇದೀನಲ್ಲ, ನಾನೆಲ್ಲ ಹೇಳ್ಕೊಡ್ತೀನಿ. ನೀವಿಬ್ರು ಬರೋರ್ನೆಲ್ಲ ಸ್ವಲ್ಪ ಚೆನ್ನಾಗಿ ವಿಚಾರಿಸ್ಕೊಳ್ಳಿ. ಅಮೃತ ಬಾಮ್ಮ, ರೆಡಿ ಮಾಡಬೇಕು ಬಾ. ಲೋ ಸಂಜೀವ, ವಿಚಾರಿಸ್ಕೊಳಕ್ ನಾನು ಇಲ್ಲಿಲ್ವಾ? ನೀನು ಒಳಗಡೆ ಕೆಲಸ ಏನಿದೆ ನೋಡೋದು. ಬಂದ್ಬಿಟ್ಟ ವಿಚಾರಿಸ್ಕೊಳ. ಬಂದ್ರು 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 ಬಂದ್ರು. ಲೋ ಸಂಜೀವ, ಏಯ್, ಬಂದವ್ರನ್ನ ವಿಚಾರಿಸೋದ್ ಬಿಟ್ಟು ಒಳಗೆ ಹೊಡ್ತಿದ್ಯಾ? ಬಂದ್ರೆ ಅಂತ ಬಂದವ್ರನ್ನ ಮೊದಲು ವಿಚಾರಿಸೋಲ್ಲ. ನೀನೆಲ್ಲ ಹೋಗ್ತಿದ್ಯಾ? ಅದು ಹೊರಗಡೆ ಮನೆಯವರೆಲ್ಲ ಬಂದಿದ್ದಾರೆ ಅನ್ಸತ್ತೆ. ನೋಡು, ಮೊದಲು ಪ್ರಸಾದ ತಯಾರು ಮಾಡು. ಅಲ್ಲಿ ಪೂಜೆ ಗೊತ್ತಾಗುತ್ತೆ. ಪ್ರಸಾದ ಮಾಡದೆ ನೀನ್ ಎಲ್ಲೂ ಹೋಗೋ ಹಾಗಿಲ್ಲ. ಅವ್ರು ಇಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಹಾ, ಇದ್ರಲ್ಲಿ ಪ್ರಸಾದ ಮಾಡಿದ್ರಾಯ್ತು. ಎಲ್ರಿಗೂ ಚೂರ್ ಚೂರೇ ಕೊಡೋದಲ್ವಾ? ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ ಸಾಹೇಬ್ರೆ. ನಮಸ್ತೆ. ಎಲ್ರು ಚೆನ್ನಾಗಿದ್ದೀರಾ? ಹೇಗ್ ಮಾಡೋದೀಗ? ನಿಮ್ಮಮ್ಮ ನಿನ್ಗೇನು ಹೇಳ್ಕೊಟ್ಟಿಲ್ವಾ? ಸರಿ ಬಿಡು, ಅದೇನು ಕಷ್ಟದ ಕೆಲಸ ಅಲ್ಲ. ನೋಡು, ಸ್ವಲ್ಪ ರವೆನ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದಕ್ಕೆ ದ್ರಾಕ್ಷಿ, ತುಪ್ಪ, ಹಾಲು, ಸಕ್ಕರೆ, ಬಾದಾಮಿ, ಗೋಡಂಬಿ ಇದೆಲ್ಲನೂ ಹಾಕು. ಎಲ್ಲ ಮಿಕ್ಸ್ ಮಾಡಿ ಇಡು. ನಾನು ಸ್ವಲ್ಪ ಎಲ್ಲರನ್ನು ಮಾತಾಡ್ಸ್ಕೊಂಡ್ ಬರ್ತೀನಿ. ಚಂದ್ರಿ, ಹಾ. ಏಯ್, ನಿನ್ಗೆ ಹೊತ್ತು ಗೊತ್ತು ಒಂದು ಇಲ್ವೇನೆ? ನೋಡು, ನಾನು ಸ್ವಲ್ಪ ಎಲ್ಲರನ್ನು ಮಾತಾಡ್ಸ್ಕೊಂಡ್ ಬರ್ತೀನಿ. ನೀನ್ ಇಲ್ಲಿ ನೋಡ್ಕೊ. ಅಕ್ಕ ಇಲ್ಲಿ ಅಮೃತ ಅವರು ಒಳಗಡೆ. ನಾನು ಈಗಲೇ ಅಮ್ಮನ ನೋಡ್ಬೇಕು. ಅದೇ ಅಮೃತ ಅವರು ಅಡುಗೆ ಮನೇಲಿ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಏನು ಅಮ್ಮ ಅಡುಗೆ ಮಾಡ್ತಿದ್ದಾಳ? ಅಡುಗೆ ಮನೇಲಿ ನೀನೇನು ಮಾಡ್ತಾರೆ? ಮದುವೆ ಆದ್ಮೇಲೆ ಹೆಣ್ಮಕ್ಳು ಅದನ್ನೇ ತಾನೇ ಮಾಡೋದು. ಏನಮ್ಮ, ನಿನ್ ತಂಗಿ ಮಗಳು ಬರೀ ಅಡ್ಗೆ ಮನೆಯಲ್ಲೇ ಇಲ್ಲಿ ಫಿಕ್ಸು ಅನ್ಸುತ್ತೆ. ಅದು ಒಂಥರ ನಮ್ಗೆ ಎಂಟರ್ಟೈನ್ಮೆಂಟ್ ಅಲ್ವೇನೆ. ಸರಿ ಸರಿ ಹೇಳ್ರಿ, ಎಲ್ಲ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಊರೆಲ್ಲ ನಿಂತು ಕೇಳಲಿ